जिधर देखता हूँ जहाँ देखता हूँ नजर में है बस तू ही तू या इलाही। तेरे खौफ से तेरे डर से हमेशा मैं थर थर रहूँ कांपता या इलाही। ನಾವು ಹೋದ ಸಾರಿ ದರ್ಸೆ ಕುರಾನ್ನಲ್ಲಿ ಹಜರತೆ ಬಿಬಿ ಆಯಿಷಾ ಮತ್ತು ಹಜರತೆ ಸೌದಾ ರದಿಯಲ್ಲಾಹು ಅನ್ಹಾ ಬಗ್ಗೆ ಕೇಳಿದ್ವಿ. ಈ ದರ್ಸೆ ಕುರಾನ್ನಲ್ಲಿ ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬರೋದು ಮುಂಚೆ ಒಬ್ಬ ರಾಜ್ಕುಮಾರ ತಿಬ್ಬಿ ಅಂತ ಒಂದು ಹೆಸರಿದೆ. ಆ ರಾಜ್ಕುಮಾರ ದೊಡ್ಡವಾದ ರಾಜ್ಕುಮಾರ ಯಾವುದೇ ಊರಿಂದ ಅಡ್ಡಾಡಿ ಹೋಗಿದ್ರೆ ಆ ರಾಜ್ಕುಮಾರಿಗೆ ಎಲ್ಲಾರು ಜನರು ತನ್ನ ಮನೆ ಬಿಟ್ಟು ಗೌರವ ಮರ್ಯಾದೆಯಾಗಿ ಬರ್ತಿದ್ರು, ಹೋಗಿ ನೋಡಾಕ ಬರ್ತಿದ್ರು. ಅಷ್ಟು ಸಾವಿರಾರು ಸೇನೆಗಳಿಗೆ ಕರ್ಕೊಂಡು ಪ್ರವಾಸನೇ ಹೋಗ್ತಿದ್ದ ರಾಜ್ಕುಮಾರ. ಈಗ ನಮ್ದು ಬರೋದು ಸಮೀಪನೆ ಹಬ್ಬ, ಅತಿ ದೊಡ್ಡವಾದ ಹಬ್ಬನ ಬರ ಕೂತಿದೆ. ಎಲ್ಲಾ ಹಬ್ಬಕ್ಕಿಂತ ಅತಿ ದೊಡ್ಡವಾದ ಹಬ್ಬ ಜಶ್ನೆ ಈದ್ ಮಿಲಾದುನ್ ನಬಿ. ಇದು ರಂಜಾನು, ಮೊಹರಮ್ಮು, ಗ್ಯಾರ್ವಿ ಶರೀಫು ಇದು ಆಮೇಲೆ ಬಂದಿದ್ದ ಹಬ್ಬಗಳು. ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬರೋದು ಮುಂಚೆ ಇದು ಎಲ್ಲ ಹಬ್ಬಗಳು ಇದ್ದಿದ್ದಿಲ್ಲ. ಮೊಹರಮ್ ಇದ್ದಿದ್ದಿಲ್ಲ, ರಂಜಾನ್ ಅನ್ನೋದು ಸಿಕ್ಕಿದ್ದಿಲ್ಲ, ಇದು 5 ವಕ್ತಿನ ನಮಾಜನ್ನು ಸಿಕ್ಕಿದ್ದಿಲ್ಲ, ಮತ್ತು ರೋಜಾನು ಸಿಕ್ಕಿದ್ದಿಲ್ಲ. ಶೇಖ್ ಅಬ್ದುಲ್ ಖಾದರ್ ಜಿಲಾನಿ, ಮೆಹಬೂಬಿ ಸುಬಹಾನಿ, ಇವರು ಮೆಹಬೂಬ್ ಸುಬಹಾನಿ ಅವರು ನಮ್ಗೆ ಸಿಕ್ಕಿದ್ದಿಲ್ಲ. ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಂದಿದ ನಂತರ ನಮ್ಗೆ ರಂಜಾನ್ ಸಿಕ್ತು, ನಮಾಜ್ ಸಿಕ್ತು, ರೋಜಾವನ್ನು ಸಿಕ್ತು, ಮತ್ತು ಎಲ್ಲ ಅಲ್ಲಾಹನ ಸಂತರಿನ ಸರ್ದಾರು, ಎಲ್ಲ ಔಲಿ ಅಲ್ಲಾಹನ ಸರ್ದಾರು ನಮ್ಮ ಶೇಖ್ ಅಬ್ದುಲ್ ಖಾದರ್ ಜಿಲಾನಿ ರದಿಯಲ್ಲಾಹು ಅನ್ಹು ನಮಗೆ ಸಿಕ್ತು. ಅವ್ರು ಸಿಕ್ಕಿದ ನಂತರ ನಮಗೆ ಇಂತಹ ಪವಿತ್ರವಾದ ಇಂತಹ ಒಳ್ಳೆಯವಾದ ಹಬ್ಬಗಳು ನಾವು ಬಹಳ ಮನಸ್ಸುಪೂರ್ವಕವಾಗಿ ಪ್ರೀತಿಯಿಂದ ನಾವು ಎಲ್ಲರೂ ಈ ಹಬ್ಬನಲ್ಲಿ ಭಾಗವಹಿಸಿ ಈ ಹಬ್ಬದಿಂದ ಲಾಭ ಮತ್ತು ಪ್ರತಿಫಲ ನಾವು ಪಡ್ಕೊತೀವಿ. ಈಗ ನೋಡ್ರಿ, ಈ ಹಬ್ಬಗಳು ಬರೋದು ಮುಂಚೆನೆ ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರಪಂಚದಲ್ಲಿ ಬಂದು ಈಗ ಇನ್ಶಾಅಲ್ಲಾಹ್ ತಬಾರಕ ತಆಲಾ ಬರೋದು ಶುಕ್ರವಾರ ಏನಿದೆ 12ನೇ ತಾರೀಕು ಜಶ್ನೆ ಈದ್ ಮಿಲಾದ್ ನಬಿ ಹಬ್ಬ ಇದೆ. ಆ ಹಬ್ಬದಲ್ಲಿ ನಾವು ಎಲ್ಲರೂ ಅತಿ ಜಾಸ್ತಿ ರಸೂಲುಲ್ಲಾಹನ ಪ್ರೀತಿ ಒಳಗೆ ಬೆಳಗ್ಗೆ ಜಲ್ದಿ ಎದ್ದೇಳಬೇಕು. 5 ತಾರೀಕು ಜುಮಾಕಿ ದಿನ ರಹಿ, 5ನೇ ತಾರೀಕು ಶುಕ್ರವಾರದಲ್ಲಿ ಬರಾಕುತ್ತೆ. ಈಗ ಆ ದಿನದಲ್ಲಿ ಮೊದಲಿಗೆ ನಾವು ಏನೇನ್ ಮಾಡಬೇಕು ಅದು ನಾವು ಕೇಳಿಕೊಳ್ಳೋಣ ಇನ್ಶಾಅಲ್ಲಾಹ್ ತಾಲಾ. ಆಮೇಲೆ ನಮ್ಮ ಮೌಜುಗಳಿಗೆ ನಾವು ಬರೋಣ. ಆ ಹಬ್ಬ ದಿನದಲ್ಲಿ ಬೆಳಗ್ಗೆ ಜಲ್ದಿ ಏಳಬೇಕು. ಎಳೆದ ನಂತರ, ಯಾಕಂದ್ರೆ ಮುಂಚೆನೆ ಮೊದಲೇ ಮಾತೇನಪ್ಪ, ಮುಂಚೆನೆ ಹಬ್ಬ ಈಗ ನೋಡ್ರಿ ಸಮೀಪ ಇದೆ, ಇನ್ನು 4-5 ದಿನ ಉಳಿತು ಜಸ್ಟ್ ಈದ್ ಮಿಲಾದ್ ನಬಿ. ಮನೇಲಿರುವ ಹೆಣ್ಣು ಮಕ್ಕಳಾಗ್ಲಿ ಪುರುಷರಾಗ್ಲಿ ಇವೆಲ್ಲರೂ ಮಾಡಬೇಕು, ನಮಾಜಿನ ಪಾಬಂದಿ ಆಗ್ಬೇಕು. ಅತಿ ಜಾಸ್ತಿ ಸಮಯ ಕಳೆದು ದರುದಿಯ ಪಾಕ್ ಓದೋದು ಪ್ರಯತ್ನ ಮಾಡಬೇಕು. ಎಷ್ಟರಾಗ್ಲಿ ಸಾಧ್ಯ ಅಷ್ಟು ನೀವು ದರುದಿಯ ಪಾಕ್ ಓದೋದು ಪ್ರಯತ್ನ ಮಾಡಿ. ಒಬ್ಬಕಿ ತಾಯಿ ಹಜರತೆ ಹಸನ್ ಬಸರ್ ರಹಿಮತುಲ್ಲಾಹಿ ಕಡೆ ಬಂದು, ಹಜರತ್ ನನ್ನ ಮಗಳು ಈ ರೀತಿ ಸಾವು ಹೊಂದಿದ್ದಾಳ, ನನ್ನ ಮಗಳಿಗೆ ನಾನು ಇನ್ನುವರೆಗೆ ನೋಡಿಲ್ಲ, ಏಕೆ ನನ್ನ ಕನಸಿನಲ್ಲಿ ನನ್ನ ಮಗಳೇ ಬಂದಿಲ್ಲ, ಕಾರಣ ಏಕೆ, ನನ್ನ ಮಗಳಿಗೆ ನಾನು ನೋಡಬೇಕು ಅಂತ ಮನಸ್ಸಾಗಿ. ನೀವು ಏನಾದ್ರೆ ವಜೀಫಾ ಹೇಳಿ, ಆಯ್ತು ಹೋಗು ನಿನ್ನ ಮಗಳಿಗೆ ನೋಡ್ತೀಯ, ಹಂಗೇನಿಲ್ಲ ಅಂತ ಹೋಗಿ ಹಜರತೆ ಹಸನ್ ಬಸರ್ ರಹಿಮತುಲ್ಲಾಹಿ ಕಳಿಸಿದ ನಂತರ ಆ ತಾಯಿ ಹೋಗಿ ತನ್ನ ಮಗಳಿಗೆ ನೆನೆ ಮಾಡ್ಕೊಂಡು ಮಲಗಿದ್ರು. ಹೇಗೆ ಮಲಗಬೇಕಿತ್ತು, ಕನಸಿನಲ್ಲಿ ತನ್ನ ಮಗಳಿಗೆ ನೋಡಕ್ ಹೋಗ್ತಾಳೆ. ಯಾವ ರೀತಿ, ಆ ಮಗಳು ಅತಿ ಜಾಸ್ತಿ ನರಕಲ್ಲಿ ಇದ್ದಾಳ, ಬೆಂಕಿಲಿ ಸುಡ್ಯಾಕ್ ಕುಂತಿದ್ದಾರ, ಶಿಕ್ಷೆ ಮೇಲೆ ಶಿಕ್ಷೆ ಆಗ ಕುಂತಿದೆ. ಇದು ಹೇಗೆ ಮಗಳಿನ ಸಮಾಧಿ ಒಳಗೆ ಶಿಕ್ಷೆ ನೋಡ್ಬೇಕಿತ್ತು, ತಾಯಿಯ ಕಣ್ಣಿನ ನೀರು ನಿಂದ್ರಾಕುದಿಲ್ಲ, ಬರೀ ಅಳಕ್ ಶುರು ಮಾಡಿ, ನನ್ನ ಈ ಮಗಳು ಅಂತದ್ ಏನ್ ಪಾಪ ಮಾಡಿತ್ತು, ಏಕೆ ನನ್ನ ಮಗಳಿಗೆ ಈ ರೀತಿ ಶಿಕ್ಷೆ ಕೊಡಕ್ ಕುಂತಿದಾರ ಫರಿಷ್ಠಗಳು, ಕೊಡೋದ ಕಾರಣ ಏಕೆ ಅಂತ ವಿಚಾರಣೆ ಮಾಡಿ ಅಳಕ್ ಕುಂತಿತ್ತು. ಮತ್ತು ಬೆಳಗ್ಗೆ ಆಗಿದ್ದ ನಂತರ, ಹಜರತ್ ನಾನು ಈ ರೀತಿ ನನ್ನ ಮಗಳಿಗೆ ನಾನು ನೋಡಿದ್ದೀನಿ, ನನ್ನ ಮಗಳು ಬಹಳ ಶಿಕ್ಷೆಯಲ್ಲಿದ್ದಾಳ, ನನ್ನ ಮಗಳಿಗೆ ಬಹಳ ಶಿಕ್ಷೆ ಕೊಡಕ್ತಾರ, ಬೆಂಕಿನಲ್ಲಿ ಸುಡ್ಯಾಕ್ ಕುಂತಿದ್ದಾರ ಫರಿಷ್ಠಗಳು, ಶಿಕ್ಷೆ ಮೇಲೆ ಶಿಕ್ಷೆ ಕೊಟ್ಟವರು ಹಿಂಸೆ ಕೊಡಕ್ತಾರ, ಈ ರೀತಿ ಕಬರಿನ ಒಳಗೆ ಸುಖಾನ ಇಲ್ಲ, ಆ ರೀತಿ ನನ್ನ ಮಗಳಿನ ಪರಿಸ್ಥಿತಿ ಆಗಿದೆ, ನನ್ಗೆ ನೋಡಕ್ ಆಗುತ್ತಿಲ್ಲ ಹಜರತ್ ಅಂತ ಅಳ್ಕೊಂತ ಈ ರೀತಿ ಎಲ್ಲ ದುಃಖಗಳು ಹೇಳಿ ಆ ತಾಯಿ ಒಳ್ಳೆ ಬಂದಿದ ನಂತರ ಅದೇ ಯೋಚನೆಯಿಂದ ಭಾವನೆಯಿಂದ ತಾಯಿ ಮತ್ತು ತನ್ನ ಮಗಳಿಗೆ ನೆನಪು ಮಾಡ್ಕೊಂತ ಮಲಗಿದ್ರು. ರಾತ್ರಿಯಲ್ಲಿ ಹೇಗೆ ಮಲಗಬೇಕಿತ್ತು, ಕನಸನ್ನು ನೋಡ್ತಾಳಂತೆ, ನಿನ್ನೆ ನೋಡಿದ್ರೆ ನನ್ನ ಮಗಳು ನರ್ಕನ್ನ ಬೆಂಕಿನಲ್ಲಿ ಸುಡ್ಯಾಕ್ ಕುಂತಿದ್ರು, ನನ್ನ ಮಗಳಿಗೆ ಈ ರೀತಿ ಶಿಕ್ಷೆ ಕೊಡಾಕ್ ಕುಂತಿದ್ರು, ಫರಿಷ್ಠಗಳು ತರ ಶಿಕ್ಷೆ ಮೇಲೆ ಹೊಡ್ಯಾಕ್ ಕುಂತಿದ್ರು. ಇವತ್ತು ನಾನು ನನ್ನ ಮಗಳಿಗೆ ಯಾವ ರೀತಿ ನೋಡ್ತೀನಿ ಅಂದ್ರೆ, ನನ್ನ ಮಗಳಿನ ದೇಹ ಮೇಲೆ ಇದಕ್ಕಿಂತ ಮುಂಚೆ ನರಕದ ಏನೋ ಬಟ್ಟೆವನ್ನು ಹಾಕಿದ್ರು, ಈಗ ನಾನು ನೋಡಾಕ್ ಕುಂತಿದ್ದೇನೆ ಅತಿ ಬೆಳೆದವಾದ ಅದರಿಂದ ಎಷ್ಟು ಏನು ಬೆಳಕನ್ನು ಬರಾಕ್ ಕುಂತಿದೆ, ಎಷ್ಟು ಕಸ್ತೂರಿಗಿಂತ ಜಾಸ್ತಿ ವಾಸನೆ ಬರಾಕ್ ಕುಂತಿದೆ. ನನ್ನ ಮಗಳು ಇದಕ್ಕಿಂತ ಮುಂಚೆ ನರಕಲ್ಲಿ ಇದ್ದು ಇವತ್ತು ನಾನು ನೋಡಿದ ನನ್ನ ಮಗಳು ಇವತ್ತು ಸ್ವರ್ಗದಲ್ಲಿ ಅಡ್ಡಾಡ ಕುಂತಿದ್ದಾಳ.
ಇವತ್ತು ನನ್ನ ಮಗಳಿಗೆ ನನ್ನ ಕಣ್ಣಿಂದ ನಾನು ಸ್ವರ್ಗ ನೋಡಕ್ ಹೊಂದಿದ್ದೆ, ಕಾರಣ ಏಕೆ? ಇದು ಇಷ್ಟು ಹೇಳಿದ ನಂತರ ಆ ತಾಯಿ ಕನಸಿನಲ್ಲಿ ತನ್ನ ಮಗಳಿಗೆ ಕೇಳಿದ್ಲು, ಇಲ್ಲಮ್ಮ, ನಾನ್ ನಿನ್ಗೆ ನಾನು ಈ ರೀತಿ ನೋಡಿದ್ಯಾ, ಈ ರೀತಿ ನೋಡಿದ ನಂತರ ನೀನ್ ನರಕನಿಗೆ ಸುಡಾಕ್ ಕುಂತಿದ್ರು, ನರಕನಲ್ಲಿ ಬೆಂಕಿನ ಶಿಕ್ಷೆ ಕೊಡಕ್ ಕುಂತಿದ್ರು, ಇವತ್ತು ನೋಡಿದ್ರೆ ಸ್ವರ್ಗಲಾದಿಯ ನೀನು, ಕಾರಣ ಏಕೆ? ಆವಾಗ ತಾಯಿ ಹೇಳಿದ್ಲು ಏನಂತ, ಐ ತಾಯಿ, ಐ ನನ್ನ ಅಮ್ಮ, ನಾನು ನಿನ್ನೆ ನರಕಲ್ಲಿದ್ಯಾ, ಆದರೆ ನಿನ್ನೆ ಆಗಿದ್ದು ಮಾತು. ಏಕೆಂದ್ರೆ ಇವತ್ತಿನ ರಾತ್ರಿ ಏನಿದೆ ಅದರ ಮುಂಚೆ ಒಂದು ದಿನದಲ್ಲಿ ಏನಿದೆ, ಬೆಳಗಿನ ಸಾಯಂಕಾಲ ಒಬ್ಬ ವ್ಯಕ್ತಿ ಕಬ್ರಸ್ತಾನ್ಗೆ ಬಂದ. ಏನು, ಕಬ್ರಸ್ತಾನ್ಗೆ ಬಂದಿದ್ದ ನಂತರ ಮಶಾಣ ಅಂತಾರಲ್ಲ, ಕಬ್ರಸ್ತಾನ್ಗೆ ಬಂದಿದ್ದ ನಂತರ ಹೇಗೆ ಕಬ್ರಸ್ತಾನ್ ನೋಡ್ಬೇಕಿತ್ತು, ತನ್ನ ಸಾವಿಗೆ ನೆನಪು ಮಾಡಿದ್ದ. ಇವತ್ತು ಯಾರಾದರಾಗ್ಲಿ ಕಬ್ರಸ್ತಾನ್ ಅಕ್ಕಪಕ್ಕದಲ್ಲಿ ಬಹಳಷ್ಟು ಮುಸಲ್ಮಾನ್ ಜನರಿನ ಹೊಲಗಳು ಇರ್ತಾವ, ಕೆಲಸ ಮಾಡಿರ್ತಿತಿ, ಅಲ್ಲಿ ಹೋಗ್ತಿರ್ತಾರ. ಹೀಗೆ ಹೆಣ್ಮಕ್ಳಿಗೆ ಹಳ್ಳಿಗಳಲ್ಲಿ ಏನಿದೆ ಕಬ್ರಸ್ತಾನ್ ಅಕ್ಕಪಕ್ಕಕ್ಕೆ ಕೆಲಸ ಮಾಡಕ್ ಹೋಗಿರ್ತಾರ. ಅಲ್ಲಿ ಏನಾದ್ರೆ ಕಬ್ರಸ್ತಾನ್ ಹೆಣ್ಣು ಮಕ್ಕಳು ಹೋಗೋದು ಏನು ಹಠೋನಿಲ್ಲ. ಹೋಗಿದ್ದರೆ ಕಬ್ರಸ್ತಾನ್ ನಿಮ್ಮ ಕಣ್ಣಿಗೆ ಕಾಣಿದ್ದರೆ, ಹೆಣ್ಣು ಮಗಳು ಏನಿದ್ದಾರೆ ಅವ್ರು ಏನಾದ್ರೆ ಕಣ್ಣಿಗೆ ಕಾಣಿದ್ರೆ ಕಬ್ರಸ್ತಾನ್, ಅವ್ರು ಏನ್ ಯೋಚನೆ ಮಾಡಬೇಕು? ಯಾರಾದ್ರಾಗ್ಲಿ ಪುರುಷರಾಗ್ಲಿ ಹೆಣ್ಣು ಮಗಳಿಗೆ ಏನಕ್ಕೆ ಕಬ್ರಸ್ತಾನ್ ಕಂಡಿದ್ರೆ ಮೊದಲಿಗೆ ತನ್ನ ಸಾವಿಗೆ ನನ್ನ ಮಾಡಬೇಕು. ಇವತ್ತು ನಾನು ಪ್ರಪಂಚದಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ದಾಗ ನಮ್ಗೆ ಚಿಂತೆ ಇರ್ತೈತಿ, ನಾನು ಸ್ವಂತವಾದ ಮನಿ ನಾನು ಖರೀದಿ ಮಾಡ್ಕೋಬೇಕು, ನನ್ಗೆ ಒಂದು ಸ್ವಂತ ಮನಿ ಇರಬೇಕು. ನನ್ಗೆ ಸ್ವಂತ ಮನಿ ಇದ್ದಿದ್ರೆ ಸುಖಾನೇ ಬ್ಯಾರೆ ಇದೆ. ಈ ಬಾಡಿಗೆ ಮನೆಗೆ ನಾನು ಎಷ್ಟು ರೀತಿ ನಾನು ಅಡ್ಡಾಡ್ಬೇಕು, ಈ ಮನಿ ಬಿಟ್ಟು ಆ ಮನೆಗೆ, ಆ ಮನಿ ಬಿಟ್ಟು ಈ ಮನೆಗೆ, ಎಷ್ಟಂತ ಮನಿ ಬಿಟ್ಕೊಂಡು ನಾನು ಅಡ್ಡಾಡ್ಬೇಕು, ಸುಖಾನೇ ಇಲ್ಲಪ್ಪ. ಬಾಂಡೆ ಸಾಮಾನು ತಗೊಂಡ್ಬೇಕು, ಓಡೋಗ್ಬೇಕು, ಏನು ತಿಂಗಳ ಪೇಮೆಂಟ್ಲೆ ಕಟ್ಟಬೇಕು, ಬಾಡಿಗೆನ ಕಟ್ಟಬೇಕು, ಮತ್ತು ಓಡ್ತಾ ಇರ್ಬೇಕು, ಮನಿ ಬದಲಾವಣೆ ಮಾಡ್ತಾ ಇರ್ಬೇಕು. ಆದ್ರೆ ದೃಷ್ಟಿ ಇಚ್ಛೆ ಏನಿರ್ತೈತಿ ಎಲ್ಲಾ ಜನರನ್ನ ಸ್ವಂತ ಮನಿ ಇರಬೇಕು. ಆ ಮನಿ ಬರೀ ಮನಿ ಇರಬಾರ್ದು, ಆ ಮನಿಯೊಳಗೆ ಶಾಂತಿನೇ ಇರ್ಬೇಕು, ಸುಖಾನೇ ಇರ್ಬೇಕು. ನಮ್ಮ ಸ್ವಂತ ಮನಿ ಸಿಕ್ಕಿದ್ರೆ ನಮ್ಗೆ ಎಷ್ಟು ಶಾಂತಿ ಸಿಗ್ತೈತಿ, ಅಷ್ಟು ನಾವು ಪ್ರೀತಿನ ಇನ್ನೂ ನಾವು ಜೀವನ ಮಾಡ್ತೀವಿ ಅನ್ನೋದು ಎಲ್ಲರಿಗೂ ಇಚ್ಛಿರ್ತೈತಿ. ಕಬ್ರಸ್ತಾನ ಹೇಗೆ ಕಂಡು ಬರ್ತೈತಿ, ಇದು ಪ್ರಪಂಚ ನಾವು ಎಷ್ಟು ಪ್ರಾಪರ್ಟಿ ಮೇಲೆ ನಮ್ಮ ಹೆಸರಿದೆ, ಇದು ನಮ್ಮ ಸ್ವಂತ ಮನಿ. ಇದು ಪರಿಸ್ಥಿತಿ ಜನರೇನ ಪ್ರಪಂಚದಲ್ಲಿ ಏನಾದ್ರೆ ನಮ್ಮ ಮನಿ ಸ್ವಂತ ಇದ್ರೆ ನಮಗೆ ಸುಖ ಸಿಗ್ತೈತಿ. ಆದ್ರೆ ಇದು ಸ್ವಲ್ಪ ನಮ್ಮ ಉಸಿರಾಟ ಇರೋ ತನಕ ಅಷ್ಟೇ ನಮ್ಮ ಸ್ವಂತ ಮನಿ. ಇದು ಪ್ರಪಂಚದ ಏನು ಉಸಿರಾಟ ಇರೋ ತನಕ ಅಷ್ಟೇ. ಆದರೆ ಹಕೀಕತ್ ಏನಿದೆ, ಇದು ನಮ್ಮ ಬಾಡಿಗೆ ಮನಿ. ಇದೇನಿದೆ ನಮ್ಮ ಜೀವನ. ಒಂದು ನಾವು ಪ್ರವಾಸಕ್ಕೆ ಬಂದಿದ್ದೀವಿ, ನಮ್ಮ ಹಕೀಕಿ ಮನಿ, ನಮ್ಮ ಹಕ್ಕಿನ ಮನಿ, ನಮ್ಮ ಸ್ವಂತ ಮನಿ ಯಾವುದು? ಸಮಾಧಿ, ಕಬರು. ಅದು ಬಿಟ್ಟು ಬೇರೆ ಯಾವ್ದು ಮನಿ ಇಲ್ಲ ನಮ್ದು. ಹೇಗೆ ನಮ್ಗೆ ಕಬ್ರಸ್ತಾನ್ ಕಂಡು ಬರ್ತೈತಿ, ಆವಾಗ ನಾವು ಏನ್ ತಿಳ್ಕೋಬೇಕು, ಇದು ನನ್ನ ಸ್ವಂತ ಮನಿ. ಏಕೆ ನಾನು ಹೇಗೆ ಎಲ್ಲಾರು ಹೋಗ್ಲೇಬೇಕು ಆ ಮನಿಗೆ, ಎಲ್ಲಾರ್ಗೆ ಸಮಯ ಬಂದೇ ಬರುತ್ತಿದೆ. ಇವತ್ತು ಹಿರಿಯರು ಹೋದ್ರೆ ನಾಳೆ ಚಿಕ್ಕವ್ರು ಹೋಗ್ತಾರ, ಇವತ್ತು ಚಿಕ್ಕವ್ರು ಹೋಗಿದಾರ ನಾಳೆ ಹಿರಿಯರು ಹೋಗ್ತಾರ. ಒಬ್ಬರಿಗಿಂತ ಯಾರು ಸಮಯ ಹೇಳಕ್ ಬರಂಗಿಲ್ಲ. ಕುಲ್ಲು ನಫ್ಸಿನ್ ಜಾಯಿಕತುಲ್ ಮೌತ್. ಕಬ್ರಸ್ತಾನ್ ಕಂಡು ಬಂದಿದ ನಂತರ ಮೊದಲಿಗೆ ನಾವು ನಮ್ಮ ಸಾವಿಗೆ ನನ್ನ ಮಾಡಬೇಕು. ಇದು ನನ್ನ ಹಕೀಕತ್ ಮನಿ, ಇದು ನನ್ನ ಸ್ವಂತ ಮನಿ. ಒಂದು ಸಾರಿ ನಾನು ನನ್ನ ಮನಿ ಬಿಟ್ಟು ಬಂದಿದ್ರೆ ಇಲ್ಲೇ ನಾನು ಕಯಾಮತ್ ಬರ ತನಕ, ಭೂಮಿಯ ಸರ್ವನಾಶ ಆಗತ್ತ, ನಾನು ಇಲ್ಲೇ ಮಲಗಬೇಕು. ಯಾವ ರೀತಿ ಮಲಗಬೇಕು? ಬರೋರು ಜನರ ಮೇಲೆ ವಿಚಾರಣೆ ಮಾಡಿ ಆ ಏನು ಪಾಠ ತಗೊಳಕ್ ಬೇಡ್ರಿ. ಏನು ಕಳೆದಿದ್ದು ಕಾಲ ಇದೆ, ನಿಮ್ಮ ಹಿರಿಯರು ಏನ್ ಬಿಟ್ಟು ಹೋಗಿದ್ದಾರೆ ಅವ್ರಿಗೆ ಯೋಚನೆ ಮಾಡಿ ನಮ್ಮ ಜೀವನ ನಾವು ದುಃಖ ನಮ್ಮ ಸಾವು ನೆನಪು ಮಾಡ್ಬೇಕು. ನಮ್ಗಿಂತ ಮುಂಚೆ ನಮ್ಮ ಅಜ್ಜರು ಇದ್ರು, ನಮ್ಮ ತಾಯಿಯರು ಇದ್ರು, ತಂದಿರು ಇದ್ರು, ಅವ್ರು ಹೋಗಿದ್ದಾರೆ ಕಬ್ರಸ್ತಾನ್ಗೆ. ತನ್ನ ಸ್ವಂತ ಮನೆಯಲ್ಲಿ ಮಲಗಿದಾರ. ಅವ್ರು ಬಳ್ಳಿ ಬರಾಕ ಹೋಗಿ ಅವಕಾಶನಿಲ್ಲ, ಬರೋದಿಲ್ಲ. ಅವ್ರು ಬಂದ್ರೆ ಆತ್ಮ ಬರ್ತಿತ್ತು, ನಮ್ಗೆ ಕಣ್ಣಿಗೆ ಕಾಣುದಿಲ್ಲ. ನಾವು ಹೋದ ಸಾರಿ ದರ್ಸೆ ಕುರಾನ್ ನಲ್ಲಿ ಕೇಳಿದ್ವಿ, ಪ್ರಶ್ನೆ ಮಾಡಿದ್ವಿ, ಆತ್ಮಗಳು ಮನೆಯಲ್ಲಿ ಬರ್ತಾವ? ಅಲ್ಹಮ್ದುಲಿಲ್ಲಾಹ್ ಬರ್ತೈತಿ. ಶುಕ್ರವಾರ ರಾತ್ರಿಯಲ್ಲಿ ಬರ್ತೈತಿ, ಮತ್ತು ಶಬೆ ಬಾರಾತ್ ನಲ್ಲಿ ಬರ್ತೈತಿ, ಮತ್ತು ಯೋಮೆ ದಿನದಲ್ಲಿ ಆತ್ಮಗಳು ಶುಕ್ರವಾರ ಏನಿದೆ ಮನಿ ಸಮೀಪ ಬಂದು ಬಾಕ್ಲ ಮುಂದೆ ಮಾತಾಡ್ತಿದ್ವಿ. ಅದಕ್ಕೆ ಕಬ್ರಸ್ತಾನ್ ಬಂದ ನಂತರ ನಾವು ಏನ್ ಮಾಡ್ಬೇಕು, ಮೊದಲಾಗಿ ನಮ್ಮ ಸಾವಿಗೆ ನನ್ನ ಮಾಡ್ಬೇಕು, ದೌರ್ಯ ಪಾಕ್ ಓದೋದು ಪ್ರಯತ್ನ ಮಾಡ್ಬೇಕು. ಹೀಗೆ ಆ ಮನಿ ಕಂಡು ಬಂದಿದ್ದ ನಂತರ ಪ್ರಪಂಚದಲ್ಲಿ ಜನರು ಕಷ್ಟ ಪಡಿಬೇಕು, ಪ್ರಯತ್ನ ಮಾಡಬೇಕು. ಕಾರಣ ಏಕೆ? ಯಾವ ರೀತಿ? ನಾನು ನನ್ನ ಸ್ವಂತ ಮನೆಗೆ ಹೊಂಟಿದ್ದೇನೆ ಅಂದರೆ ಈ ಮನೆಗೆ ನಾನು ಏನಾದ್ರೂ ಜಮಾ ಮಾಡಿ ತಗೊಂಡು ಹೋಗ್ಬೇಕು. ಏನಾದ್ರೂ ಮನೆಗೆ ನಾನು ಜಮಾ ಮಾಡಿ ತಗೊಂಡು, ಅದು ಜಮಾ ಮಾಡೋದು ಕೆಲಸಗಳು ಯಾವುದು? ನಮಾಜ್, ರೋಜಾ, ದರುದ್ ಪಾಕ್. ಈಗ ನಾನು ವಾಕ್ಯ ಹೇಳಕ್ ಕುಂತಿದ್ಯಾ ಏನಂತ? ಆ ತಾಯಿ ತನ್ನ ಕನಸಲ್ಲಿ ಮಗಳಿಗೆ ನೋಡಿದ ನಂತರ, ಸ್ವರ್ಗನಲ್ಲಿ ನೋಡಿದ ನಂತರ, ಇಲ್ಲ ನನ್ನ ಮಗಳಿಗೆ ನಾನು ಈ ರೀತಿ ನೋಡಿದ್ದೇನೆ, ಐ ತಾಯಿ ನಿನ್ನೆ ಈ ಸ್ವರ್ಗದಲ್ಲಿ ಹೋಗೋದು ಕಾರಣ ಯಾಕೆ? ನಿನ್ನೆ ನೋಡಿದ್ರೆ ನಿಮಗೆ ನರಕನಲ್ಲಿ ಸುಳ್ಯಾಕ್ ಕುಂತಿದ್ರು, ಇವತ್ತು ಸ್ವರ್ಗನಲ್ಲಿ ಅಡ್ಡಾಡಕ್ ಕುಂತಿದ್ಯಾ? ಆ ತಾಯಿ ಹೇಳಿದ್ಲು ಕನಸಿನಲ್ಲಿ, ಮಗಳು ಹೇಳಿದ್ಲು, ಐ ಅಮ್ಮಿ ಜಾನ್, ಐ ನನ್ನ ತಾಯಿ, ಇವತ್ತು ಹಗಲಲ್ಲಿ ಒಬ್ಬ ವ್ಯಕ್ತಿ ಬಂದಿದ್ದ ನಂತರ ಕಬ್ರಸ್ತಾನ್ಗೆ ಹೇಗೆ ನೋಡಬೇಕಿತ್ತು, ಸಮಾಧಿಗಳಿಗೆ ಹೇಗೆ ನೋಡಬೇಕಿತ್ತು, ನೋಡಿದ ನಂತರ ತಕ್ಷಣ ಕಣ್ಣಿನ ನೀರು ಬಂತು. ತನ್ನ ಸಾವಿಗೆ ನೆನಪು ಮಾಡಿದ್ದ. ಬರೀ ಸಾವಿಗೆ ನೆನಪ ಮಾಡಿ ತನ್ನ ಮನೆಗೆ ನೋಡಿ ಅಳ ಕುಂತಿದ್ದಿಲ್ಲ, ನಾಲ್ಗಿನಿಂದ ಏನು ಕುರ್ಆನಿನ ಜಿಕ್ರವನ್ನು ಮಾಡಕ್ ಕುಂತಿದ್ದ, ಕುರ್ಆನ್ ಶರೀಫ್ ಅನ್ನು ಓದಾ ಕುಂತಿದ್ದ. ಇಷ್ಟೇ ಇಲ್ಲ, ದರುದ್ ಪಾಕ್ ಅನ್ನು ಓದಾ ಕುಂತಿದ್ದ. ಐ ನನ್ನ ತಾಯಿ,
ಆ ವ್ಯಕ್ತಿ 3 ಇಲ್ಲಾಂದ್ರೆ 4 ಸಾರಿ ದರೂದೆ ಪಾಕವನ್ನು ಓದಿ ಏನ್ ಮಾಡಿದ್ದ, ಅಲ್ಲಾ ಈ ದರೂದೆ ಪಾಕಿನ ಹದಿಯ ಏನಿದೆ, ಪ್ರೀತಿಯ ಪ್ರವಾದಿಯ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಾರ್ಗನಲ್ಲಿ ನಾನು ಕಳಿಸು ಯಾ ಅಲ್ಲಾ, ಅವ್ರ ಬಾರ್ಗ ನಾನು ಮುಟ್ಸಾ ಕುಂತಿದ್ದೀನಿ ಯಾ ಅಲ್ಲಾ. ಯಾ ಅಲ್ಲಾ, ನನ್ನ ಪ್ರೀತಿಯ ಪ್ರವಾದಿಯ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸತ್ಕೆನಿಂದ ಯಾ ಅಲ್ಲಾ, ಈ ಕಬರಸ್ಥಾನನಲ್ಲಿ ಎಷ್ಟೋ ಜನರು ಮಲಗಿದಾರ ಯಾ ಅಲ್ಲಾ, ಎಷ್ಟೋ ಜನರು ಸಾವು ಹೊಂದಿದಾರ ಯಾ ಅಲ್ಲಾ, ಎಷ್ಟೋ ಜನರಿನ ಸಮಾಧಿ ಇದೆ ಯಾ ಅಲ್ಲಾ ಈ ಕಬರಸ್ಥಾನಿನ ಒಳಗೆ, ಮಶಾನಿನ ಒಳಗೆ. ಯಾ ಅಲ್ಲಾ, ಒಳಗಿನ ಪರಿಸ್ಥಿತಿ ನಿನ್ನ ಮತ್ತು ನಿನ್ನ ಮೆಹಬೂಬಿ ಅಷ್ಟೇ ಗೊತ್ತಿದೆಯಾ ಅಲ್ಲಾ. ಯಾರ ಸಮಾಧಿ ಒಳಗೆ ಎಷ್ಟು ಶಿಕ್ಷೆ ಆಗ ಕುಂತಿರಬಹುದು ಯಾರಿಗೆ ಹೇಳಕ್ ಬರಂಗಿಲ್ಲ ಯಾ ಅಲ್ಲಾ. ಆ ಎಲ್ಲಾ ನಿನಗೆ ಅಷ್ಟೇ ಗೊತ್ತಿದೆ, ನಿನ್ನ ಪ್ರವಾದಿಗೆ ಅಷ್ಟೇ ಗೊತ್ತಿದೆಯಾ ಅಲ್ಲಾ. ಯಾ ಅಲ್ಲಾ, ಪ್ರವಾದಿಯ ಸಲ್ಲಲ್ಲಾಹು ಸತ್ತಿನಿಂದ ಯಾ ಅಲ್ಲಾ ಇಡೀ ಕಬ್ರಸ್ಥಾನಲ್ಲಿ ಇರುವ ಸಮಾಧಿ ಒಳಗೆ ಆಗ ಕುಂತಿರುವ ಶಿಕ್ಷವನ್ನು ಎಬಸ್ಬಿಡು ಯಾ ಅಲ್ಲಾ. ಈ ಎಲ್ಲಾ ಜನರಿಗೆ ಸ್ವರ್ಗನಲ್ಲಿ ಕಳಿಸ್ಬಿಡು ಯಾ ಅಲ್ಲಾ. ಈ ದರೂದೆ ಪಾಕ್ ಓದಿ ರಸೂಲ್ ಅಲ್ಲಾಹನ ಸತ್ಕಿನಿಂದ ಹೇಗೆ ದುವಾ ಮಾಡಬೇಕಿತ್ತು, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಈ ಕಬ್ರಸ್ಥಾನ ಇರುವ ಎಲ್ಲಾ ಜನರನ್ನ ನರಕ ತೆಗೆದು ಸ್ವರ್ಗ ಕಳಿಸಿದಾನೆ, ಅದರೊಳಗೆ ನಾನೇ ಸ್ವರ್ಗದಲ್ಲಿ ಬಂದಿದ್ದೇನೆ ಅಂತ ಮಗಳು ಹೇಳಕ್ ಕುಂತಿದ್ದಾಳ. ಇದರಿಂದ ಬರೀ ದರೂದೆ ಪಾಕನಿಂದ, ದರೂದೆ ಪಾಕ್, ಎಷ್ಟೋ ಜನರು ತನ್ನ ದರೂದೆ ಪಾಕವನ್ನು ಓದಿ ಜೀವನದಲ್ಲಿ ಬೆಳಕನ್ನು ತರ್ತಿದ್ರು. ಇವತ್ತು ನಮ್ಮ ನ್ಯಾಲ್ಗಿ ಸಾವಿರಾರು ತರಹ ಮಾತಾಡ್ತೈತಿ, ಇದು ಫಟಾಫಟ್ 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 ನಿಂದ್ರಂಗಿಲ್ಲ, ನಾಟ್ ಬ್ರೇಕ್ ಇಸ್ ದ ಫಾಸ್ಟ್, ಎಕ್ದಮ್ ಫಾಸ್ಟ್ ಓಡ್ತಾ ಇರ್ತೈತಿ ನಾಲ್ಗಿ, ಏನಾರಾಗ್ಲಿ ಅದು ಹಂಗೆ ಹಿಂಗ ಹಂಗೆ ಹಿಂಗ ಹಿಂಗ. ಇದು ಹೇಳಿದ್ರೆ ಪ್ರಪಂಚದಲ್ಲಿ ಬರೀ ಮಾತು ಜಾಸ್ತಿ ಬೆಳಿಬಹುದು, ಆದ್ರೆ ಲಾಭ ಇಲ್ಲ. ಲಾಭ ಅದು ಮಾತನ್ನು ಹೇಳಬೇಕು. ನೀವು ಹೇಳಿದ ಮಾತು ಜನರಿಗೆ ಒಂದು ಏನಾದ್ರೂ ಒಳ್ಳೆಯವಾದ ಸಂದೇಶ ಮುಟ್ಟಬೇಕು. ಕೇಳಿದ ನಂತರ ಅಷ್ಟೇ ನಾವು ಬಳಸಬೇಕು ಇದು ನ್ಯಾಲ್ಗಿ. ಇದಕ್ಕಿಂತ ಜಾಸ್ತಿ ನಾವು ಏನಾದ್ರೂ ನಾಲಿಗೆ ನಾವು ಏನಾದ್ರೂ ಬಳಸಿದ್ರೆ ಇದರದ ನೀವು ಲೆಕ್ಕ ಕೊಡ್ಬೇಕಲ್ಲ. ನನ್ನ ಕಡೆ ನಾಲಿಗೆ ಹೇಳ್ತೈತಿ, ಯಾ ಅಲ್ಲಾ ಇದು ನೀ ಚರ್ಮದು ಎಲ್ಲವಿಲ್ಲ, ಆದ್ರೆ ಇದು ನಾಲಿಗಳಿಗೆ ಬರೀ ಏನು ಮಾಂಸದ ತುಕಡಿ, ಇದು ಮಾಂಸದ ತುಕಡಿ. ಯಾ ಮಾಂಸದ ಕಡೆ ಇದು ಎಲ್ಲಿ ಬರ್ತೈತಿ, ಆ ಸ್ವಲ್ಪ ಏನು ಗಟ್ಟಾಗಿರ್ತೈತಿ, ಸ್ವಲ್ಪ ಟೈಟ್ ಇರ್ತೈತಿ. ಹಿಂಗ ಅಳಿಗಾಡಿಸಿದ್ರೇನೆ ಎಲ್ಲ ಹುಕುಮ್ ಕೊಟ್ಟಿದ್ರೇನೆ ಚರ್ಮ ಏನು ಮಾಂಸ ಕೆಲಸ ಮಾಡಬೇಕು. ಇದು ನಾಲಿಗೆ, ಅದರೊಳಗೆ ಎಲ್ಲವಿಲ್ಲ, ಬರೀ ಏನಿದೆ ಮಾಂಸ ಇದೆ. ಇಚ್ಛಾಗಳೇನ ಬರೀ ಫಟಾಫಟ್ ಫಟಾಫಟ್ ಹೇಳುತ್ತೆ. ಅದಕ್ಕೆ ನಾವು ಏನ್ ಮಾಡ್ಬೇಕು, ಈ ನ್ಯಾಲ್ಗಿಗೆ ಫುಜೂಲ್ ಮಾತುಗಳಿಗಿಂತ ಜಾಸ್ತಿ ಅಲ್ಲಾಹನ ಜಿಕ್ರ್ ಒಳಗೆ ನಾವು ಬಳಸೋ ಪ್ರಯತ್ನ ಮಾಡ್ತೀವಿ. ಈ ನ್ಯಾಲ್ಗಿನಿಂದ ನಾವು ದರೂದೆ ಪಾಕವನ್ನು ಜಾಸ್ತಿ ಓದಿ ರಸೂಲ್ ಅಲ್ಲಾಹನ ಪ್ರೀತಿ ಪಡ್ಕೊಂಡು ನಾವು ಪ್ರಯತ್ನ ಮಾಡಬೇಕು. ನಿಮ್ಮ ಹೃದಯ ಒಳಗೆ ಪ್ರೀತಿಯನ್ನು ಹುಟ್ಟಬೇಕಂದ್ರೆ ರಸೂಲ್ ಪಾಕಿನ ಬಾರ್ಗಲ್ಲಿ ಜಾಸ್ತಿ ದರೂದೆ ಪಾಕ್ ಓದಿ ಕಳಿಸೋದ್ ಪ್ರಯತ್ನ ಮಾಡ್ರಿ. ಹಜರತ್ ಅಲ್ಲಾಮಾ ಇಕ್ಬಾಲ್ ಸಾಹೇಬರು ದೊಡ್ಡವಾದ ಗುರು ಇವರು. ನೋಡಿ ಇಡೀ ಪ್ರಪಂಚದಲ್ಲಿ ಇವರಿಗೆ ನೆನಪು ಮಾಡ್ತಾರ. ಅಲ್ಲಾಮಾ ಇಕ್ಬಾಲ್ ಸಾಹೇಬರು ಎಷ್ಟೋ ಶಾಯರಿ ಬರೀದಾರ ಗೊತ್ತಾಯ್ತು. ಇವ್ರದ್ದು ಶಾಯರಿಗಳು ಎಷ್ಟೋ ಚಲೋ ಚಲೋ ಶಾಯರಿ ಇದೆ. ನಮಾಜಿನ ಬಗ್ಗೆ ಹೇಳಿದ್ದಾರೆ. ಏಕೆ ಹಿ ಸಫ್ ಮೇ ಖಡೆ ಹೋ ಗಹೆ ಮಹಮೂದ್ ಔರ್ ಅಯಾಸ್, ನಾ ಕೊಯ್ ಬಂದಾ ರಹಾ ನಾ ಕೊಯ್ ಬಂದಾ ನವಾಜ್. ಹೊರಗಡೆ ಹೋಗಿದ್ರಿ ಅವ ದೊಡ್ಡವಾದ, ನಾವು ಚಿಕ್ಕವಾದ, ನಾವು ಶ್ರೀಮಂತ ಆದ, ನಾವು ಬಡವಾದ ಅಂತ ನಾವು ಏನ್ ಮಾಡ್ತೀವಿ, ವ್ಯತ್ಯಾಸ ಮಾಡ್ತೀವಿ. ಶ್ರೀಮಂತರು ಆ ಜಗದಲ್ಲಿ ಕುಂದರಬೇಕು, ಬಡವರು ಈ ಜಗದಲ್ಲಿ ಕುಂದರಬೇಕು. ಶ್ರೀಮಂತರು ಬಂದಿದ್ದಾರ ಕುರ್ಸಿನ ಹಾಕಬೇಕು, ಶ್ರೀಮಂತರು ಬಂದಿದ್ದಾರ ಪಕ್ಕಕ್ಕೆ ಕುಂದರಿಸಬೇಕು. ಇದು ವ್ಯಾಲ್ಯೂ ವ್ಯತ್ಯಾಸ ನಾವು ಮಾಡ್ತೀವಿ. ಏನು ಮನಿ ಒಳಗೆ ಪ್ರಪಂಚದಲ್ಲಿ ವ್ಯತ್ಯಾಸ ನಾವು ಮಾಡ್ತೀವಿ. ಅಲ್ಲಾಹನ ಬಾರ್ಗಲ್ಲಿ ಬಂದಿದ್ದ ನಂತರ, ಮಸಜೀದ್ನಲ್ಲಿ ಯಾರಾದ್ರೂ ಜನರು ಬಂದಿದ ನಂತರ, ಪ್ರಪಂಚದಲ್ಲಿ ಎಷ್ಟೋ ದೊಡ್ಡವಾದ ಶ್ರೀಮಂತರು ಇದ್ದರನೇ ಅವರು, ಎಷ್ಟೋ ದೊಡ್ಡವಾದ ಕರೋಡ್ಪತಿ, ಅರಬಪತಿ, ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಏನಾದ್ರೂ ಆಗ್ಲಿ, ಅವರು ದೊಡ್ಡವಾದ ಇಂಜಿನಿಯರ್, ಅಲ್ಲಾಮ, ಮುಫ್ತಿ ಏನಾರಾಗ್ಲಿ ಅವ್ರು. ಆದರೆ ಅಲ್ಲಾಹನ ಬಾರ್ಗಲ್ಲಿ ಬಂದಿದ ನಂತರ ಸಫ್ ಮಾಡಿ ಎಲ್ಲಾರು ನಮಾಜ್ ಮಾಡ್ತಿರ್ತಾರ. ಸಫ್ ಮಾಡಿ ಮಸಜಿದ್ ನಲ್ಲಿ MP ಬಂದಿದಾನ ಅವನ್ಗೆ ಬ್ಯಾರೆ ಜಾಗ, PM ಬಂದಿದಾನ ಬ್ಯಾರೆ ಜಾಗ, ಮಿನಿಸ್ಟರ್ ಬಂದಿದಾನ ಬ್ಯಾರೆ ಜಾಗ. ಯಾವುದೇ ಮಸೀದ್ ನಲ್ಲಿ ಈ ರೀತಿ ಜಾಗ ಕಾಯಂ ಇಲ್ಲ ಯಾರಿಗೆ. ಅವಾಗ ಎಂತ ಬಡವನಿರ್ಲಿ ಎಂತ ಶ್ರೀಮಂತರಿರ್ಲಿ ಎಲ್ಲಾರು ಒಂದೇ ಜಾಗದಲ್ಲಿ ನಿಂದಿರಬೇಕು. ಒಂದೇ ಜಾಗದಲ್ಲಿ ನಿಂತ ಅಲ್ಲಾಹನ ಪ್ರಾರ್ಥನೆಯನ್ನು ಮಾಡಬೇಕು. ಅಲ್ಲಾಹನ ಮುಂದೆ ಎಲ್ಲಾರು ಸಮಾನರಿದ್ದಾರೆ, ಯಾರು ಹೆಚ್ಚು ಕಡಿಮೆ ಇಲ್ಲ. ವ್ಯತ್ಯಾಸ ಎದರ ಒಳಗೆ ನಿಮ್ಮ ಮಾಡುವ ಕೆಲಸಗಳ ಮೇಲೆ ಇದೆ, ನಿಮ್ಮ ನಾಮ ಆಮಾಲ ಮೇಲೆ ಇದೆ. ನೀವು ಏನು ಮುಚ್ಚಿ ಜಾಸ್ತಿ ಪುಣ್ಯ ಮಾಡ್ತಿರಲ್ಲ, ಅದು ಅಲ್ಲಾಹನ ಬಾರ್ಲಿ ಅತಿ ಜಾಸ್ತಿ ನೀವು ಪ್ರೀತಿಯನ್ನು ಪಡ್ಕೊಂತಾ ಇರ್ತೀರಿ ನೀವು ಅಲ್ಲಾಹನ ಬಾರ್ಲಿ. ಅದಕ್ಕೆ ಅಲ್ಲಾಮಾ ಇಕ್ಬಾಲ್ ಸಾಹೇಬ್ ಹೇಳಿದ್ರು, ಮಸಜೀದ್ ನಲ್ಲಿ ಬಂದಿದ್ದ ನಂತರ ಎಲ್ಲಾರು ಜನರು ಬರಾಬರಿದ್ದಾರೆ. ಏನಂತ, ಏಕ ಹಿ ಸಫ್ ಮೇ ಖಡೆ ಹೋ ಗಯೆ ಮಹಮೂದ್ ಔರ್ ಅಯಾಸ್, ನಾ ಕೊಯ್ ಬಂದಾ ರಹಾ ನಾ ಕೊಯ್ ಬಂದಾ ನವಾಜ್. ನಾ ಕೊಯ್ ಬಂದಾ ರಹಾ ನಾ ಕೊಯ್ ಬಂದಾ ನವಾಜ್. ಈ ದರೂದೆ ಪಾಕಿನ ಫಜೀಲತ್ ನಾನು ಹೋದು ಸಾರಿ ಹೇಳಿದ. ಎಷ್ಟರಾಗ್ಲಿ ಇನ್ಶಾಅಲ್ಲಾ ತಬಾರಕ ಮೇಲಾದುನ್ ನಬಿ ಬರೋದು ಮುಂಚೆನೆ ನೀವು ದರೂದೆ ಪಾಕವನ್ನು ಓದೋದು ಪ್ರಯತ್ನ ಮಾಡ್ರಿ. ಎಷ್ಟರಾಗ್ಲಿ ದರೂದೆ ಪಾಕ್ ಓದ್ರಿ, ಬರ್ಕೊಂಡ್ ಇಡ್ರಿ. ನಾವು ಹೇಗೆ ಕಾರ್ಯಕ್ರಮ ಮಾಡ್ತೀವಿ, ಹೇಗೆ ನಾವು ಮಜ್ಲಿಸ್ ಏನೇ ಜಲ್ಸಾ ಮಾಡ್ತೀವಿ, ಆ ಜಲ್ಸಾನಲ್ಲಿ ಇನ್ಶಾಅಲ್ಲಾ ಫಾತಿಹಾ ಖಾನಿ ಮಾಡಿ ನಮ್ಮ ಬೆನ್ಕನ್ ಕೊಂಡದು ಎಲ್ಲಾ ಮುಸಲ್ಮಾನ್ ಬಾಂಧವರಿಂದ ಏನಿದೆ ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಾರ್ಗನಲ್ಲಿ ಒಂದು ಗಿಫ್ಟ್ ನಾವು ಕಳಿಸೋಣ.
ಯಾಕೆಂದ್ರೆ ಹುಜೂರ್ ಸಲ್ಲಲ್ಲಾಹು ಅತಿ ಶ್ರೇಷ್ಠವಾದ ಅತಿ ಒಳ್ಳೆಯವಾದ ಗಿಫ್ಟ್ ಯಾವುದು? ದರೂದ್ ಪಾಕ್. ನೀವು ಎಷ್ಟು ದರೂದ್ ಪಾಕ್ ಓದ್ತೀರಾ ಅಷ್ಟು ನಿಮ್ಮ ಏನು ಪುಣ್ಯಗಳು ಜಾಸ್ತಿ ಆಗ್ತಾವಂತೆ. ಒಂದು ಸಾರಿ ದರೂದ್ ಪಾಕ್ ಓದಿದ್ರೆ 10 ಪುಣ್ಯ ಸಿಗ್ತಾವಂತೆ. ಎಷ್ಟು? 10 ಪುಣ್ಯ ನಿಮ್ಮ ಹೆಸರಿಂದ ಬರೀಲಾಗಿರ್ತದೆ. ಫರಿಷ್ಠಗಳು ಬರೀತಾರಂತೆ ನಿಮ್ಮ ಹೆಸರಿಂದ 10 ಪುಣ್ಯಗಳು. ಇವರು ಒಂದು ಸಾರಿ ದರೂದ್ ಪಾಕ್ ಓದಿದಾರ. ಬರೀ ಪುಣ್ಯ ಅಷ್ಟೇ ಅಲ್ಲ, 10 ಪಾಪಗಳನ್ನು ಅಲ್ಲಾಹ್ ಮೇಲೆ ಕ್ಷಮೆ ಮಾಡ್ತಾರಂತೆ. ಈಗ 500, 200, 1,000 ಒಬ್ಬೊಬ್ರು ಓದೋರು ಲಕ್ಷಾಂತರ ದರೂದ್ ಪಾಕ್ ಓದಿರ್ತಾರ. ಆದ್ರೆ ದರೂದ್ ಪಾಕ್ ಹಾಗೆಲ್ಲ ತಸ್ಬೀಹ್ ತಗೊಂಡು ಅಲ್ಲಾಹುಮ್ಮ ಸಲ್ಲಿ ಅಲಾ ಅಲ್ಲಾಹುಮ್ಮ ಸಲ್ಲಿ ಅಲಾ ಅಲ್ಲಾಹುಮ್ಮ ಸಲ್ಲಿ ಅಲಾ ಮಾಡಿ ಅಲ್ಲಾಹುಮ್ಮ ಸಲ್ಲಿ ಅಲಾ ಅಲ್ಲಾಹುಮ್ಮ ಸಲ್ಲಿ ಅಲಾ ಅಲ್ಲಾಹುಮ್ಮ ಸಲ್ಲಿ ಅಲಾ ಕೆಲಸನ ಮಾಡ್ಸತಾರ. ಇಲ್ಲಿ ನೋಡಿ ತಸ್ಬೀಹ್ನ ಎಣ್ಸಾಕೊಂತಿದಾರ. ಈ ರೀತಿ ದರೂದ್ ಪಾಕ್ ಆಗಬಾರ್ದು. ದರೂದ್ ಪಾಕ್ ಯಾವ ರೀತಿ ಓದಬೇಕು? ತಸ್ಬೀಹ್ ಹಿಡಿದಿದ್ದ ನಂತರ ಅಲ್ಹಮ್ದುಲಿಲ್ಲಾಹ್ ತಸ್ಬೀಹ್ ನಮ್ಮ ತಸ್ಬೀಹ್ ಆಗ್ಲಿ, ಇದು ಬರಲಿಂದ ನಾವು ಹೀಗೆ ಓದೋದು ಪ್ರಯತ್ನ ಆಗ್ಲಿ. ठीक है, ನೀವು ಏನಾದ್ರೆ ದರೂದ್ ಪಾಕ್ ಅಲ್ಲಾಹನ ಜಿಕ್ರ್ ಮಾಡಕ್ ಕುಂತಿದ್ರೆ ಅಂದ್ರೆ ನಿಮ್ಮ ಎಲ್ಲಾ ಭಾವನೆಗಳು, ನಿಮ್ಮ ಎಲ್ಲಾ ವಿಚಾರಗಳು ರಸೂಲುಲ್ಲಾಹನ ಗುಂಬದೆ ಖಜರದ ಮೇಲೆ ಇರಬೇಕು. ಮದೀನಾ ನಾವು ನೋಡಕ್ ಕುಂತಿದೀವಿ. ಆ ಸುನೇರಿ ಜಾಲಿಗಳು ಏನಿದೆ, ನಾವು ನಮ್ಮ ಕನಸಿನ ನಾವು ಹುಜೂರ್ ಸಲ್ಲಲ್ಲಾಹು ಗುಂಬದೆ ಖಜರ ಜಾಲಿ ನಾವು ನೋಡಕ್ ಕುಂತಿದೀವಿ. ಇಷ್ಟು ಪ್ರೀತಿ ದರೂದ್ ಪಾಕಿನ ಒಳಗೆ ಬರಬೇಕು. ಈ ದರೂದ್ ಪಾಕ್ ಓದ್ಕೊಂತ ಏನ್ ಇಚ್ಛೆ ಬರಬೇಕು? ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತನ್ನ ನಮ್ಗೆ ಜಿಯಾರತ್ ಮಾಡಿಸಬಹುದು, ಈಗ ನಮ್ಗೆ ಕಾಣಬಹುದು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಈ ದರೂದ್ ಪಾಕ್ ನಲ್ಲಿನೇ ನೋಡ್ರಿ ನಾತೆ ಶರೀಫ್ ಅನ್ನು ಓದೋದ್ ಪ್ರಯತ್ನ ಮಾಡಿ. ಇದ್ರೊಳಗೆ ನಾತೆ ಶರೀಫ್ ಅನ್ನು ಜಾಸ್ತಿ ಓದೋದ್ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಶಾರಿ ಹೇಳಿದ್ರು, ಯಾ ನಬಿ ಜೋ ಮತ್ ಹಿತಾರಹ. ನೀವು ಹೇಗೆ ರಸೂಲುಲ್ಲಾಹಿಗೆ ನೆನಪು ಮಾಡ್ಕೊಂತ ತಸ್ಬೀಹ್ ಓದ್ತಾ ಇರ್ತೀರಾ. ಅಲ್ಲಾಹುಮ್ಮ ಸಲ್ಲಿ ಅಲಾ ಸಯ್ಯಿದಿನಾ ಮುಹಮ್ಮದಿನ್, ಅಲ್ಲಾಹುಮ್ಮ ಸಲ್ಲಿ ಅಲಾ ಸಯ್ಯಿದಿನಾ ಮುಹಮ್ಮದಿ ಬಾರಿಕ್ ವಸಲ್ಲಿಂ ಸಲಾತನ್ ವಸಲಾಮನ್ ಅಲೈಕ ಯಾ ಹಬೀಬಿ ಯಾ ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಈ ಮುಹಮ್ಮದ್ ಏನಿದೆ, ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂತ ಹೆಸರಿನ ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೆಸರಿದು. ಯಾ ನಬಿ ಜೋ ಮತ್ कहता रहा नूर की मोतियों की लड़ी बन गई, आयतों से मिलाता रहा आयतें, फिर जो देखा तो नाते नबी बन गई. फिर जो देखा तो नाते नबी बन गई. ಈ ಪ್ರೀತಿನಿಂದ ನಾವು ದರೂದ್ ಪಾಕ್ ಓದ್ಕೊಂತ ಇರಬೇಕು. ಈ ದರೂದ್ ಪಾಕ್ಗೆ ಮಹಸೂಸ್ ಮಾಡ್ರಿ. ನಿಮ್ಮ ಹೃದಯ ರಸೂಲುಲ್ಲಾಹನ ಪ್ರೀತಿ ಒಳಗೆ ಕನೆಕ್ಷನ್ ಮಾಡ್ರಿ. ವೈರ್ ನಾವು ಕಟ್ಟಕ್ ಕುಂತಿದೀವಿ. ಎದಕ್ ಕಟ್ಟಕ್ ಕುಂತಿದ್ರ ವೈರು? ಎದಕ್ ಹಾಕೊಂತಿದ್ರ ಕನೆಕ್ಷನ್? ಇಲ್ಲ, ಅದರ ಒಳಗೆ ಕರೆಂಟ್ ಬರ್ಬೇಕು. ಎದಕ್ ಬರ್ಬೇಕು? ಲೈಟಿನ ಬೆಳಕು ಬೇಕು. ಈಗ ಹಾಗೆ ವೈರ್ ಕಟ್ಟಿ ನಾವು ಬಿಟ್ಟಿದ್ದೇವೆ. ಎದಕ್ಕೆ ವೈರ್ ಹಾಕಿದ್ರಪ್ಪ? ಇಲ್ಲ, ವೈರ್ ಇತ್ತು, ನಾವು ಹಾಗೆ ಕಟ್ಟಿದ್ದೇವೆ. ಹೇಗೆ ಕಟ್ಟಿದ್ದೀವಿ? ಅದರ ಉದ್ದೇಶನಿಲ್ಲ, ಲಾಭನಿಲ್ಲ, ಮತ್ತೆ ಎದಕ್ಕೆ ಕಟ್ಟಿದ್ದೀವಿ? ಆ ಕಟ್ಟಿದ್ರನೆ ಅದರಿಂದ ಬಲಪ್ ಕರೆಂಟ್ ಬರ್ಬೇಕು. ಆಮೇಲೆ ನಾವು ಹೌದಪ್ಪ ಈ ವೈರಿನ ಕೆಲಸ ಆಯ್ತು. ದರೂದ್ ಪಾಕ್ ಓದಾಕ್ ಕುಂತಿದ್ರಿ ನೀವು. ಹೇಗೆ ಓದಾಕ್ ಕುಂತಿದ್ದೀರಾ? ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಿಯಾರತ್ ನಾವು ಮಾಡಬೇಕು. ಅದಕ್ಕೆ ಹೇಳಿದ್ದಾರೆ ಬುಜುರ್ಗ ಇಸ್ಲಾಂ ರಾತ್ರಿಗೆ ಮಲ್ಗೋದು ಮುಂಚೆ ರಸೂಲುಲ್ಲಾಹಿಗೆ ಏನು ಅವ್ರಿಗೆ ಯೋಚನೆ ಮಾಡಿ, ಅವ್ರಿಗೆ ನೆನಪ ಮಾಡಿ ಮಲ್ಗೋದು ಪ್ರಯತ್ನ ಮಾಡಿ. ಇದು ಹೇಳ್ಕೊಂತ ನೀವು ಮಲ್ಗೋದ್ ಪ್ರಯತ್ನ ಮಾಡಿ. ಏಕೆಂದ್ರೆ ಹೇಳಾಕ ಬರಂಗಿಲ್ಲ. ರಾತ್ರಿಗೆ ಕಣ್ಣು ಬಂದ್ ಮಾಡಿದೀವಿ, ಇದೇ ಕಣ್ಣು ಏನು ಕಾಯಂ ಬಂದ್ ಆಗ್ತೈತಿ, ಏನು ಮತ್ತೆ ಎಚ್ಚರ ಆಗ್ತೀವಿ ಹೇಳಾಕ ಬರಂಗಿಲ್ಲ. ಗ್ಯಾರಂಟಿ ಇದೆ ಬೆಳಗ್ಗೆ ಎಚ್ಚರ ಆಗ್ತೀವಿ ಅನ್ನೋದು ಇಲ್ಲ. ಅದಕ್ಕೆ ಶಾಯರ್ ಹೇಳ್ತಾ ಇದ್ದು ಪ್ರೀತಿನಿಂದ ಏನಂತ, ಮೈ ಸೋ ಜಾವು ಯಾ ಮುಸ್ತಫಾ ಕಹತೆ ಕಹತೆ, ಮೈ ಸೋ ಜಾವು ಯಾ ಮುಸ್ತಫಾ ಕಹತೆ ಕಹತೆ, ಜಬ್ ಆಂಖ್ ಖುಲೆ ಚಾಹೆ ದುನಿಯಾ ಮೇ ಹೋ ಯಾ ಮರ್ನೆ ಕೆ ಬಾದ್ ಹೋ. ಅದು ಪ್ರಪಂಚದಲ್ಲಾಗ್ಲಿ ಸತ್ಯದ ನಂತರ, ಇದು ಪರಲೋಕನಲ್ಲಿನ ಆಗ್ಲಿ, ಅದು ಹೇಗೆ ನನ್ಗೆ ಎಚ್ಚರ ಆಗುತ್ತದೆ ನಾನು ಮಲ್ಗೋದು ಮುಂಚೆ, ಮೈ ಸೋ ಜಾವು ಯಾ ಮುಸ್ತಫಾ ಕಹತೆ ಕಹತೆ, ಹೇಗೆ ನನ್ನ ಕಣ್ಣು ನಾನು ಮತ್ತು ತೆಗೀತೀನಿ, ಖುಲೆ ಆಂಖ್ ಸಲ್ಲೆ ಅಲಾ ಕಹತೆ ಕಹತೆ. ಈ ನಮ್ಮ ಪ್ರೀತಿ ಇರಬೇಕಿತ್ತು. ठीक है, ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಮ್ಮೆಲ್ಲರಿಗೆ ಹಿದಾಯತ್ ಕೊಳ್ಳಿ, ತೌಫೀಕ್ ಕೊಳ್ಳಿ. ದರೂದ್ ಪಾಕ್ ಜಾಸ್ತಿ ಓದಿ ರಸೂಲುಲ್ಲಾಹನ ಪ್ರೀತಿ ಅತಿ ಜಾಸ್ತಿ ಪಡ್ಕೊಳ್ಳಿ. ನಮಗೆ ಅಲ್ಲಾಹ್